ಒಂದು ಏನು ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರನ್ನ ನಾವು ಗಮನಿಸ್ತಿರ್ತೀವಿ. ಆಮೇಲೆ ನಾನು ಯಾವ ಜಿಲ್ಲೆಯಿಂದ ಬಂದಿದ್ದೀನಿ ಆ ಜಿಲ್ಲೆಯ ಸಂಸದರು, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರವರು ಪ್ರತಿಯೊಂದಕ್ಕೂ ಕೂಡ ಲೈವ್ ಬರ್ತಾರೆ, ಪ್ರತಿಯೊಂದನ್ನು ಪೋಸ್ಟ್ ಮಾಡ್ತಾರೆ. ರೋಡಲ್ಲಿ ಏನೋ ಆಗೋಗಿದೆ, ನಲ್ಲಿ ನೀರು ಬರ್ತಿಲ್ಲ, ಒಬ್ರು ಜನಪ್ರತಿನಿಧಿಯಾಗಿ ಅವ್ರು ಮಾಡ್ತಿರ್ತಾರೆ. ಇಷ್ಟು ದೊಡ್ಡ ಗುರುತರವಾದಂತಹ ಆರೋಪ ಪ್ರತಾಪ್ ಸಿಂಹ ಅವರ ಮೇಲೆ ಕೇಳಿ ಬರ್ತಾ ಇರೋ ಸಂದರ್ಭದಲ್ಲಿ ಬೇರೆ ಎಲ್ಲಾನು ಪೋಸ್ಟ್ ಮಾಡಕ್ ಬರುತ್ತೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ಪ್ರತಾಪ್ ಸಿಂಹ ಮುಂದೆ ಬರ್ತಾ ಇಲ್ಲ. ಯಾಕೆ? ನಿಮಗ್ ಕೊಡ್ಬೇಕು ಕ್ಲಾರಿಟಿ, ಇನ್ವೆಸ್ಟಿಗೇಷನ್ ಅವ್ರು ಕೊಡ್ಬೇಕು ಕ್ಲಾರಿಟಿ, ಇನ್ವೆಸ್ಟಿಗೇಷನ್ ಕೊಡ್ಬೇಕು, ಜನರಿಗೆ ಕೊಡ್ಬೇಕು, ಜನರಿಗೆ ಕೊಡ್ಬೇಕು, ಸ್ಪೀಕರ್ನ ಹೋಗಿ ಭೇಟಿಯಾಗಿ ಡಿಕೆಶಿ ಅವರು ಏನು ಕ್ಲಾರಿಟಿ ಕೊಟ್ರು, ಕರ್ನಾಟಕ ವಿಧಾನಸೌಧದಲ್ಲಿ ಡಿಕೆಶಿ ಅವರು ಏನು ಕ್ಲಾರಿಟಿ ಕೊಟ್ರು, ನೀವು ಹೆಂಗೆ ಪಾಯಿಂಟ್ ಫಿಂಗರ್ಸ್ ಮಾಡ್ತೀರಾ? ನಿಮ್ಮ ಮುಖಂಡರೇ ಮಾಡ್ತಾ ಇರೋದನ್ನ. ಸುರಭಿ ಅವರೇ, ನಜ್ಮಾ ಅವರೇ, ನಿಮ್ಮಿಬ್ಬರಿಗೂ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಿನ್ನೆ ನಾನು ಪಾರ್ಲಿಮೆಂಟ್ ಮುಂದ್ಗಡೆ ಇದ್ದೆ. ನಾನು 2 ಗಂಟೆಯಿಂದ 7 ಗಂಟೆವರೆಗೂ ನಾನು ಅಲ್ಲೇ ಇದ್ದೆ. ಸುಮಾರು ಫೋನ್ ಕಾಲ್ ಮಾಡಿದೆ. ನನಗೆ ಸಿಕ್ಕಿರೋ ಮಾಹಿತಿ ಇದು. ಮನೋರಂಜನ್ ಅನ್ನೋನು ಅವ್ರ ತಂದೆ ಮುಖಾಂತರ ಆಲ್ಮೋಸ್ಟ್ 4-5 ತಿಂಗಳಿಂದ ಪ್ರತಾಪ್ ಸಿಂಹ ಅವರ ಮೈಸೂರು ಆಫೀಸಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದು. ಏನಂತ, ಸರ್ ನಾನು ಒಂದ್ಸಲ ಲೈಫಲ್ಲಿ ಪಾರ್ಲಿಮೆಂಟ್ ನೋಡಬೇಕು, ನನಗೆ ವಿಸಿಟರ್ ಗ್ಯಾಲರಿ ಪಾಸ್ ಒಂದು ಕೊಟ್ಬಿಡಿ ಸರ್ ಅಂತ. ಅವ್ರ ತಂದೆ ಮುಖಾಂತರ. ಓಕೆ, ಪ್ರತಾಪ್ ಸಿಂಹ ಅವರು ಆಫೀಸ್ ಹೇಳೋದು ಪ್ರತಾಪ್ ಸಿಂಹ ಅವರು ಇವ್ರನ್ನ ಯಾವತ್ತೂ ಮೀಟ್ ಮಾಡಿಲ್ಲ ಅಂತ. ಈ ಅಪ್ಪ ಯಾರಂತ ಗೊತ್ತಿಲ್ಲ, ಈ ಅಪ್ಪನ ಮೀಟ್ ಮಾಡಿಲ್ಲ. ಅವರ ಮೈಸೂರು ಆಫೀಸು ಡೆಲ್ಲಿ ಆಫೀಸಿಗೆ ಹೇಳಿದ್ದು. ಫಸ್ಟ್ ಏನಂತ ಗೊತ್ತಾ ನಜ್ಮಾ ಅವರೇ, ನಿಮಗೆ ಶಾಕ್ ಆಗ್ಬಿಡ್ತೀರಾ. ನಿನ್ನೆ ಆಯ್ತಲ್ಲ 13ನೇ ತಾರೀಕು, 22 ವರ್ಷ ಆಗಿದೆ ಪಾರ್ಲಿಮೆಂಟ್ ಅಟ್ಯಾಕ್. ಅದು ಕೋಇನ್ಸಿಡೆನ್ಸು. ನನಗೆ ಗೊತ್ತಿರೋ ಪ್ರಕಾರ ಅದು ಕೋಇನ್ಸಿಡೆನ್ಸ್. ಯಾಕಂದ್ರೆ ಇವ್ರದ್ದು ಒರಿಜಿನಲ್ ಪಾಸ್ ಯಾವತ್ತು ಕೇಳಿದ್ರಂದ್ರೆ ಸೋಮವಾರ ಬೇಕಿತ್ತಂದ್ರೆ ಇವ್ರಿಗೆ ಪಾಸು. ಸೋಮವಾರ ಪಾಸ್ ಕೇಳಿದ್ರು. ಬಟ್ ಸೋಮವಾರ ಏನಾಯ್ತು, ಅದು ಪ್ರತಾಪ್ ಸಿಂಹ ನೀವು ಅವ್ರ ಟೈಮ್ ಲೈನ್ ನೋಡಿದ್ರೆ, ನಾವು ಸ್ಟಡಿ ಮಾಡ್ತೀವಿ, 44 ಜನ ಸ್ಟೂಡೆಂಟ್ಸ್ ಹೋಗ್ತಾರೆ ಇಲ್ಲಿಂದ. ಸೊ ಆ ಸ್ಟೂಡೆಂಟ್ಸ್ ಹೋಗ್ತಿದ್ರು. ಸೊ ಅವ್ರ ಆಫೀಸ್ ಹೇಳೋದು ಏನಂದ್ರೆ, ಆವತ್ತಿನ ದಿವಸ ಪಾಸ್ ಸಿಗಲ್ಲ ನಿಮ್ಗೆ, ಬುಧವಾರ ತಗೊಳ್ಳಿ ಅಂತ. ಅದು ಏನು ಬುಧವಾರ ಒಬ್ಬರಿಗೆ ಕೊಡ್ಬೇಕಿತ್ತು ಪಾಸ್ ಅಂತೆ. ಆವಾಗ ಇಡಿಯಪ್ಪ ಸೂರಜ್ ಶರ್ಮಾನ, ಅವನ ಹೆಸರು ಸೂರಜ್ ಶರ್ಮಾ ಶೆಟ್ಟಿ ಅವರು, ಸಾಗರ್. ಆಮೇಲೆ ಅವ್ನು ಏನ್ ಹೇಳ್ತಾನೆ, ಮನೋರಂಜನ್ ಅವ್ನು ಹೇಳ್ತಾನೆ, ಇಲ್ಲ ಸರ್ ನೋಡಿ ನನ್ನ ಜೊತೆ ಲಾಸ್ಟ್ ಮಿನಿಟ್ ಅಲ್ಲಿ ಸರ್ ನನ್ನ ಜೊತೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ನನ್ನ ಜೊತೆ ಇದ್ದಾನೆ ಸರ್, ಪ್ಲೀಸ್ ಅವ್ನಿಗೆ ಇನ್ನೊಂದು ಪಾಸ್ ಕೊಟ್ಬಿಡಿ ಸರ್, ಒಂದೊಂದು ಪಾಸ್ ಕೊಟ್ಬಿಡಿ ಸರ್ ಅಂತ. ಕಂಪ್ಲೀಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಅವ್ನು ಹೇಳ್ತಾನೆ ಇನ್ನೊಂದು ಪಾಸ್ ಕೊಡಿ ಅಂತ. ಓಕೆ, ಇದೆಲ್ಲ ಆಯ್ತು. ನನಗೆ ಶೆಟ್ಟಿ ಅವರೇ, ನನ್ನ ತಲೆಯಲ್ಲಿ ಒಂದು ನಿನ್ನೆ ಪ್ರಶ್ನೆ ಬಂತು. ಓಕೆ, ಟೈಮ್ ನೋಟ್ ಮಾಡಿ. 1:02 PM ಮಧ್ಯಾಹ್ನ 1 ಗಂಟೆ 2 ನಿಮಿಷಕ್ಕೆ ಗಲಾಟೆ ಆಗುತ್ತೆ ಪಾರ್ಲಿಮೆಂಟ್. ಜಂಪ್ ಹೊಡಿತಾರೆ. ನೀವು ನೋಡಿದ್ರೆ ಏನಾಗುತ್ತೆ, ಇಟ್ಕೊಂಡು ಸೆಕ್ಯೂರಿಟಿ ಕಳಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ಎಷ್ಟು ಗಂಟೆ ಗೊತ್ತಾ? 1:45ಗೆ. ಹೌದು. ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸ್, ನಾನು ಡೆಲ್ಲಿಯಲ್ಲಿದ್ದೆ ನಿನ್ನೆ, ನನಗೆ ಒಂದು ಮೆಸೇಜ್ ಬರುತ್ತೆ 1:20ಕ್ಕೆ. ನಾನು ಯಾರು ಕಳಿಸಿದ ಮೆಸೇಜ್ ಅಂತ ಹೇಳಲ್ಲ ನಜ್ಮಾ ಅವರೇ. 1:20ಕ್ಕೆ ನನಗೆ ಹೇಳ್ತಾರೆ, ಸರ್ ಪ್ರತಾಪ್ ಸಿಂಹ ಅವ್ರು ಕೊಟ್ಟಿದ್ದು ಪಾಸ್ ಅಂತ. ಓಕೆ, ಹೇಗೆ ಗೊತ್ತಾಯ್ತು 1:20ಕ್ಕೆ 18 ನಿಮಿಷದಲ್ಲಿ? ಪ್ರಶ್ನೆ, ಆಸ್ ಅ ಜರ್ನಲಿಸ್ಟ್ ನನ್ನ ತಲೆಗೆ ಬರೋ ಪ್ರಶ್ನೆ ಇದು. 1:02ಕ್ಕೆ ಎಂಟ್ರಿ ಆಗಿ ಗಲಾಟೆ ಆಗಿ ಅವ್ರನ್ನ ಚಚ್ಚಿ ಅವ್ರನ್ನ ಎಳ್ಕೊಂಡು ಅವ್ರನ್ನ ಆಚೆ ಕರ್ಕೊಂಡೋಗಿ ಪೊಲೀಸಿಗೆ ಹ್ಯಾಂಡ್ ಮಾಡಿ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೆ ಪ್ರತಾಪ್ ಸಿಂಹ ಅವರು ಕೊಟ್ಟಿರೋ ಪಾಸ್ ಅಂತ ಹೊರಗೆ ನ್ಯೂಸ್ ಬರುತ್ತೆ. ಪ್ರಶ್ನೆ ಬಂತು ತಲೆಗೆ ಪ್ರಶ್ನೆ ಬಂತು ನನಗೆ, ಹೇಗೆ ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಒಂದ್ ಸಣ್ಣದ್ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಂಸತ್ ವಿಚಾರ ಬಂದಾಗ ನಾನೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದು ಪೋಸ್ಟ್ ಹೋಲ್ಡ್ ಮಾಡ್ತಾ ಇದ್ದವಳು. ನಾನೊಂದು ರಿಸರ್ಚ್ ವರ್ಕ್ಗೋಸ್ಕರ ಲೈಬ್ರರಿ ಪಾಸ್ ಬೇಕಾಗಿತ್ತು, ನನಗೆ ಲೈಬ್ರರಿ ವಿಸಿಟರ್ ಪಾಸ್ ಬೇಕಾಗಿತ್ತು. ಅದಕ್ಕೂ ಕೂಡ ಎಷ್ಟು ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ನಮ್ಮನ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಅಂತ ಅಂದ್ರೆ, ಅಷ್ಟು ಒಳ್ಳೆ ಸೆಕ್ಯೂರಿಟಿ ಇರುವಂತ ಸಂದರ್ಭದಲ್ಲೂ ಕೂಡ ಈ ತರದೊಂದು ದುಷ್ಕೃತ್ಯ ಆಗಿದೆ ಅಂತ ಅಂದ್ರೆ ಇಟ್ಸ್ ನೀಟ್ಲಿ ಪ್ರೀ ಪ್ಲಾನ್ಡ್. ಯಾರಿಗೆ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಬರ್ದು ಗೊತ್ತಿದೆಯೋ, ಯಾರಿಗೆ ಬೇರೆಯವ್ರ ಹೆಸರಲ್ಲಿ ಸ್ಕ್ರಿಪ್ಟ್ ಗಳನ್ನ ಬರ್ದು ಅಭ್ಯಾಸ ಇದೆಯೋ ಅಂತವ್ರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ, ಈ ಸ್ಕ್ರಿಪ್ಟ್ ನ ತಯಾರು ಮಾಡೋದಕ್ಕೆ ಸಾಧ್ಯ.